And Jesus taught us that there are two things that we must know about God when we pray to him. ಯೇಸು ಹೇಳಿದರು ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಎರಡು ವಿಷಯದ ಬಗ್ಗೆ ಯೋಚಿಸಬೇಕು ಅಂತ. If you forget either of those two, then you will not have faith to pray. ಅದರಲ್ಲಿ ಒಂದು ವಿಷಯನ ಮರೆತು ಬಿಟ್ಟರೂ ಕೂಡ ನಮಗೆ ಪ್ರಾರ್ಥನೆ ಮಾಡಲು ನಂಬಿಕೆ ಕಡಿಮೆ ಆಗುತ್ತೆ, ಇರೋದಿಲ್ಲ. The Bible says that when you pray, if you don't have faith, you won't get anything. ದೇವ ಸತ್ಯವೇದ ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ಏನು ಸಿಕ್ಕೋದಿಲ್ಲ. See James chapter 1. ಯಾಕೋಬನ ಪುಸ್ತಕ ಮೊದಲನೇ ಅಧ್ಯಾಯ ನೋಡಿ. It's speaking about asking God for wisdom. James 1:5. ಯಾಕೋಬ 1:5 ನೋಡಿದ್ವಿ, ಇಲ್ಲಿ ಜ್ಞಾನಕ್ಕಾಗಿ ನಾವು ಕೇಳ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೆ. The most important thing we need to ask God for is wisdom. ನಾವು ಮುಖ್ಯವಾಗಿ ಕೇಳ್ಕೊಳ್ಬೇಕಾಗಿದ್ದು ಏನು ಅಂದ್ರೆ ದೇವರ ಜ್ಞಾನಕ್ಕೆ. Because with wisdom we can get everything else. ಜ್ಞಾನದ ಜೊತೆ ನಮಗೆ ಬೇರೆ ಎಲ್ಲವೂ ಕೊಡಲ್ಪಡುತ್ತೆ. But if you ask yourself this question, ಆದರೆ ನೀವು ಈ ಪ್ರಶ್ನೆಯನ್ನು ನೀವೇ ಕೇಳ್ಕೊಂಡ್ರೆ, all of you who are sitting here, young and old, ಇಲ್ಲಿ ಕುಳಿತವರು, ಚಿಕ್ಕವರು, ದೊಡ್ಡವರು, ಪ್ರತಿಯೊಬ್ಬರು, ask yourself one question. ನಿಮಗೆ ನೀವೇ ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. How many times have you asked God for wisdom? ನೀವು ಎಷ್ಟು ಸಲ ದೇವರಲ್ಲಿ ಜ್ಞಾನಕ್ಕಾಗಿ ಕೇಳ್ಕೊಂಡಿದ್ದೀರಾ? You have asked God for hundreds of things. ನೀವು ದೇವರಲ್ಲಿ ನೂರಾರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ? But my guess is that hardly anybody asks God for wisdom. ನನ್ನ ಅನಿಸುವಿಕೆ ಏನಂದ್ರೆ ಬಹಳ ವಿರಳ ಜನ ದೇವರ ಜ್ಞಾನಕ್ಕಾಗಿ ಕೇಳ್ತಾರೆ. That shows how stupid we are. ಅದು ಏನು ತೋರಿಸುತ್ತೆ ಅಂದ್ರೆ ನಾವು ಎಷ್ಟು ಮೂರ್ಖರು ಅನ್ನೋದನ್ನ ತೋರಿಸುತ್ತೆ. And that is the reason why we have so many problems. ಅದರಿಂದ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗುತ್ತೆ. See, you won't ask God for money if you got plenty of money. ನಿಮ್ಮಲ್ಲಿ ಬಹಳಷ್ಟು ಹಣ ಇದ್ರೆ ನೀವು ಹಣ ಕೇಳಲಿಕ್ಕೆ ಹೋಗೋದಿಲ್ಲ. When do you ask God for money? When you don't have money. ದೇವರಲ್ಲಿ ಯಾವಾಗ ನೀವು ಹಣ ಕೇಳ್ತೀರಾ? ಹಣ ಇಲ್ಲದೆ ಇರೋ ಸಮಯದಲ್ಲಿ. When do you ask God for health? When you don't have health. ನೀವು ಆರೋಗ್ಯಕ್ಕಾಗಿ ಯಾವಾಗ ಕೇಳ್ತೀರಾ? ಆರೋಗ್ಯ ಇಲ್ಲದೆ ಇರೋ ಸಮಯದಲ್ಲಿ. When you don't have a house, you ask for a house. ಮನೆ ಇಲ್ಲ ಅಂದ್ರೆ ಮನೆ ಕೇಳ್ತೀರಾ? If you've already got a house, you don't ask for a house. ನಿಮಗೆ ಮನೆ ಮೊದಲೇ ಇದ್ರೆ ಅದನ್ನ ಕೇಳಲಿಕ್ಕೆ ಹೋಗಲ್ಲ. So when you don't ask for wisdom, what does it prove? ನೀವು ಜ್ಞಾನಕ್ಕಾಗಿ ಕೇಳ್ತಾ ಇಲ್ಲ ಅಂದ್ರೆ ಏನು ತೋರಿಸುತ್ತೆ ಅದು? It proves that you think you have a lot of wisdom. You don't need to ask God for it. ಅದು ಏನು ತೋರಿಸುತ್ತೆ ಅಂದ್ರೆ ನೀವು ಯೋಚಿಸ್ತೀರಾ ನಿಮ್ಮಲ್ಲಿ ಬಹಳಷ್ಟು ಜ್ಞಾನ ಇದೆ ಅಂತ. We don't have. ಆದ್ರೆ ಅದು ಇಲ್ಲ ನಮ್ಮ ಹತ್ರ. That is, the devil makes us think that our human wisdom is God's wisdom. ಅದು ಹೇಗೆ ಅಂದ್ರೆ ಸೈತಾನ ನಮಗೆ ಹೇಳ್ಕೊಡ್ತಾನೆ, ನಿಮ್ಮಲ್ಲಿರೋ ಮನುಷ್ಯ ಜ್ಞಾನ ಅದು ದೇವರ ಜ್ಞಾನ ಅಂತ ಹೇಳ್ಬಿಟ್ಟು. See, wherever there is, let me ask you a question. ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. There are two things mentioned in James 3:14. ಇಲ್ಲಿ ಯಾಕೋಬ 3:15 ಕೆಲವು ವಿಷಯಗಳು ಹೇಳಲ್ಪಟ್ಟಿದೆ. Jealousy and selfish ambition. ಇಲ್ಲಿ ಎರಡು ವಿಷಯ. 3:14. 3:14 ನಾವು ನೋಡ್ತೇವೆ ಮತ್ಸರ ಮತ್ತು ಪಕ್ಷಭೇದ ಅಂತ. Do you have jealousy? ನಿಮ್ಮಲ್ಲಿ ಮತ್ಸರ ಇದೆಯಾ? Do you have a selfish ambition for yourself? ನಿಮ್ಮಲ್ಲಿ ಸ್ವಾರ್ಥ, ನಿಮಗಾಗಿ ಸ್ವಾರ್ಥ ಆಶೆಗಳಿದೆಯಾ? Then it says in verse 15, that is an earthly wisdom. ಅದು ಭೂ ಸಂಬಂಧವಾದ ಜ್ಞಾನ ಅಂತ ಹೇಳುತ್ತೆ. But if we want God's wisdom, it says in James 1:5, we must ask for it. ಆದರೆ ಯಾಕೋಬ 1:5 ಹೇಳುತ್ತೆ ದೇವರ ಜ್ಞಾನ ಬೇಕಿದ್ರೆ ನೀವು ದೇವರನ್ನು ಕೇಳಬೇಕು. It says in James 1:6, we must ask in faith. 1:6 ಹೇಳುತ್ತೆ ನೀವು ನಂಬಿಕೆಯಿಂದ ಕೇಳಬೇಕು ಅಂತ. And then it says, if you don't ask in faith, ನಂತರದ ವಚನದಲ್ಲಿ ಹೇಳುತ್ತೆ ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ, then verse 7, you will receive nothing from the Lord. ನೀವು 7ನೇ ವಚನದಲ್ಲಿ ಹೇಳುತ್ತೆ ನೀವು ಕರ್ತನಿಂದ ಏನನ್ನೂ ಪಡೆಯುವುದಿಲ್ಲ ಅಂತ. You will receive nothing if you don't ask in faith. ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ ನಿಮಗೆ ಏನೂ ಸಿಕ್ಕೋದಿಲ್ಲ ಕರ್ತನಿಂದ ಅಂತ ಹೇಳುತ್ತೆ. So when we pray to God, ನಾವು ಕರ್ತನಲ್ಲಿ ಪ್ರಾರ್ಥಿಸಿದಾಗ there are only two things we must check in our heart. ನಾವು ಎರಡು ವಿಷಯಗಳನ್ನು ಪರೀಕ್ಷಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ. First of all, Psalm 66 verse 18. ಕೀರ್ತನೆ 66:18 ಹೇಳುತ್ತೆ, before you pray, ನೀವು ಪ್ರಾರ್ಥನೆಗೆ ಮೊದಲು anything, ಯಾವುದಕ್ಕೆ ಕೇಳಬೇಕು, for wisdom or healing or money or job or anything, ಕೆಲಸ, ಜ್ಞಾನ, ಮನೆ, ಏನಕ್ಕಾದರೂ, first you must check in Psalm 66:18, do you have any sin in your heart? 66:18 ಹೇಳೋ ಪ್ರಕಾರ ನಿಮ್ಮ ಹೃದಯದಲ್ಲಿ ಪಾಪ ಯಾವುದಾದ್ರೂ ಇದೆಯಾ ಅಂತ. If you got sin in your heart, it says the Lord will not even hear. ಇಲ್ಲಿ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ಪಾಪವಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳೋದೇ ಇಲ್ಲ ಅಂತ. It doesn't say the Lord won't answer, it says he won't even hear. ಅಲ್ಲಿ ಉತ್ತರ ಕೊಡೋದಿಲ್ಲ ಅಂತ ಹೇಳಲ್ಲ, ನಿಮ್ಮ ಪ್ರಾರ್ಥನೆಯನ್ನು ಕೇಳೋದೇ ಇಲ್ಲ ಅಂತ ಹೇಳುತ್ತೆ. It's like saying God won't even pick up the telephone to listen to you. ಇದು ಹೀಗೆ ಹೇಳ್ಬೋದು, ದೇವರು ಆ ಫೋನ್ ರಿಸೀವರ್ನ ಎತ್ಕೊಳ್ಳೋದೇ ಇಲ್ಲ ಅಂತ. That is why we have to be careful before we pray that all sin we have confessed.
ಅದಕ್ಕಾಗಿ ನಾವು ಜಾಗೃತೆಯಾಗಿರಬೇಕು, ನಮ್ಮ ಜೀವಿತದಲ್ಲಿ ಯಾವ ಪಾಪನೂ ಅರಿಕೆ ಮಾಡದೇ ಇರಬಾರ್ದು ಅಂತ. And we must also make sure that if we have hurt somebody, we have go and ask that person's forgiveness. Otherwise, again, the Lord says He will not hear. ನಾವು ಒಂದು ವಿಷಯದಲ್ಲಿ ಜಾಗೃತರಾಗಿರಬೇಕು, ನಾವು ಯಾರಿಗಾದ್ರೂ ನೋವನ್ನು ಉಂಟು ಮಾಡಿದ್ರೆ ಅವರಲ್ಲಿ ಕ್ಷಮೆ ಕೇಳಿರಬೇಕು. That is a sin. ಅದು ಪಾಪ. We have hurt somebody. ಇವರು ಬೇರೆಯವರಿಗೆ ನೋವನ್ನು ಉಂಟು ಮಾಡಿದ್ರೆ. And Jesus said, ಯೇಸು ಹೇಳಿದರು Matthew 5:23, ಮತ್ತಾಯ 5:23ರಲ್ಲಿ, when you come and pray, ನೀವು ಪ್ರಾರ್ಥಿಸಿದಾಗ you remember your brother has got something against you because you hurt him. ನೀವು ನಿಮ್ಮ ಸಹೋದರನಿಗೆ ನಿಮ್ಮ ವಿರುದ್ಧವಾಗಿ ಏನೋ ಇದೆ ಯಾಕೆಂದ್ರೆ ಅದನ್ನ ನೋಯಿಸಿದ್ರ, Don't pray. ನೀವು ಪ್ರಾರ್ಥಿಸಬೇಡಿ. Go to your brother, set it right first. ನೀವು ನಿಮ್ಮ ಸಹೋದರನ ಬಳಿ ಹೋಗಿ ಅದನ್ನ ಸರಿ ಮಾಡ್ಕೊಳ್ಳಿ. Verse 24. 24ನೇ ವಚನ. Then come and pray. ನಂತರ ನೀವು ಬಂದು ಪ್ರಾರ್ಥನೆ So ಮಾಡಿ. that's the first thing we must make sure before we pray. Is there any sin that my conscience is convicting me about? ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ಯಾವುದಾದ್ರೂ ನನ್ನ ಜೀವಿತದಲ್ಲಿ ಪಾಪ ಇದೆಯಾ, ನಾನು ದೇವರಿಗೆ ಅರಿಕೆ ಮಾಡಿ ಸರಿ ಮಾಡದೇ ಇರೋದು ಅಂತ ವಿಚಾರಿಸ್ಕೊಳ್ಳಿ. Otherwise your prayer is a waste of time. ನಿಮ್ಮ ಪ್ರಾರ್ಥನೆಯ ಸಮಯ ವ್ಯರ್ಥವಾಗುತ್ತೆ. ಇಲ್ಲ ಅಂದ್ರೆ I'll tell you what I believe. ನಾನು ಏನು ನಂಬ್ತೀನಿ ಅಂತ ಹೇಳ್ತೀನಿ ನಿಮಗೆ. More than 90% of prayers that believers pray, God never hears. 90% ಹೆಚ್ಚಾಗಿ ಈ ವಿಶ್ವಾಸಿಗಳು ಮಾಡುವಂತ ಪ್ರಾರ್ಥನೆಯನ್ನು ದೇವರು ಕೇಳೋದೇ ಇಲ್ಲ ಅಂತ. Most of the prayers you prayed, maybe God didn't even hear. ನೀವು ಮಾಡಿದ ಎಷ್ಟೋ ಪ್ರಾರ್ಥನೆಗಳು ದೇವರು ಕೇಳದೇನೆ ಇರಬಹುದು. Because there's something you didn't settle in your heart between you and God. ಯಾಕೆಂದ್ರೆ ನೀವು ಏನೋ ದೇವರ ವಿರುದ್ಧವಾಗಿ ಮಾಡಿದ್ದನ್ನ ನೀವು ಸರಿ ಮಾಡ್ಕೊಂಡಿಲ್ಲ. Or something you didn't settle between you and another person. ನೀವು ಮತ್ತೆ ನಿಮ್ಮ ಇನ್ನೊಬ್ಬ ಸಹೋದರನ ಮಧ್ಯ ಇರುವಂತದನ್ನ ನೀವು ಸರಿ ಮಾಡ್ಕೊಂಡಿಲ್ಲ. Maybe you didn't go and ask his forgiveness. ನೀವು ಆತನಲ್ಲಿ ಬಳಿ ಹೋಗಿ ಕ್ಷಮೆ ಕೇಳದೇ ಇರಬಹುದು. Or you didn't forgive somebody else. ನೀವು ಯಾರನ್ನು ಕ್ಷಮಿಸದೇ ಇರಬಹುದು. See, Jesus said in Matthew 11, ಮತ್ತಾಯ 11ರಲ್ಲಿ ನಾವು ನೋಡ್ತೇವೆ, verse 25, 25ನೇ ವಚನ. whenever you pray, first of all forgive others if you got anything against anyone. ನೀವು ಪ್ರಾರ್ಥನೆ ಮಾಡೋ ಮೊದಲು ಯಾರಿಗೆ ವಿರುದ್ಧವಾಗಿ ಏನಾದರೂ ಇದ್ರೆ ನೀವು ಕ್ಷಮಿಸಿ ಅಂತ ಹೇಳಿ. That's in Mark 11:25. ಮಾರ್ಕ 11:25ರಲ್ಲಿ ಇದೆ. So that's a sin if you haven't forgiven somebody. ನೀವು ಯಾರಿಗಾದ್ರೂ ಕ್ಷಮಿಸಿಲ್ಲ ಅಂದ್ರೆ ಅದು ಪಾಪ ಅದು. And that's a sin if you haven't asked forgiveness from somebody you hurt. ನೀವು ನೋಯಿಸಿದವರ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ಅದು ಕೂಡ ಪಾಪ ಆಗುತ್ತೆ. So that's the first thing I need to check before I pray for anything. ಅದು ಮೊದಲನೇದಾಗಿ ನಾನು ಪರೀಕ್ಷಿಸಿಕೊಳ್ಳಬೇಕು ಪ್ರಾರ್ಥನೆ ಮಾಡೋದಕ್ಕೆ ಮೊದಲು. Does my conscience convict me of anything which is not confessed? ನನ್ನ ಮನಸ್ಸಾಕ್ಷಿ ಯಾವುದಾದ್ರೂ ತೋರಿಸ್ಕೊಡ್ತಾ ಇದೆಯಾ ಯಾವುದೋ ಒಂದನ್ನು ನಾನು ಅರಿಕೆ ಮಾಡಿಲ್ಲ ಅಂತ, ಅದನ್ನ ನಾನು ವಿಚಾರಿಸಿಕೊಳ್ಬೇಕು. If there is something like that, don't waste your time praying. Just go and set that matter right first. ಹಾಗೇನಾದ್ರೂ ಇದ್ರೆ ನೀವು ಮೊದಲು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಮೊದಲು ಹೋಗಿ ಅದನ್ನ ಸರಿ ಮಾಡ್ಕೊಳ್ಳಿ. So many churches have prayer meetings and God doesn't even hear it. It just goes to the roof and comes back. ಬಹಳ ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುತ್ತೆ, ಅದು ದೇವರು ಕೇಳೋದೇ ಇಲ್ಲ, ಅದು ಚಾವಣಿಗೆ ಹೋಗಿ ಮತ್ತೆ ಬಂದುಬಿಡುತ್ತೆ. Do you think there's a greater privilege that we can have than being able to talk to Almighty God who runs this universe? ನೀವು ಅನ್ಕೊಂತೀರಾ ಇದಕ್ಕಿಂತ ದೊಡ್ಡ ಸೌಭಾಗ್ಯ ದೇವರ ಹತ್ರ ಮಾತಾಡುವಂತ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನಮಗಿದೆ ಅಂತ? Supposing the Prime Minister of India was your friend and says anytime you want just call me, you can call me on my private phone. ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನಿಮಗೆ ಹೇಳಿದ್ರೆ ನೀವು ಯಾವ ಸಮಯದಲ್ಲಿ ಏನೇ ಸಮಸ್ಯೆ ಇದ್ರೂ ನನಗೆ ಫೋನ್ ಮಾಡು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಹೇಗೆ? If you have any problem just call me. ನಿಮ್ಗೆ ಏನೇ ತೊಂದರೆ ಇದ್ರೂ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. We would do that often. ನಾವು ಅದನ್ನ ಮತ್ತೆ ಮಾಡ್ತೀವಿ ಆಗಿದ್ದು. But there are some problems even the Prime Minister cannot solve. ಆದರೆ ಕೆಲವು ಸಮಸ್ಯೆಗಳು ಪ್ರಧಾನಮಂತ್ರಿ ಕೂಡ ತೀರಿಸಲಿಕ್ಕೆ ಆಗಲ್ಲ. For example, if you are sick, what can the Prime Minister do for you? ಉದಾಹರಣೆಗೆ ನೀವು ಅನಾರೋಗ್ಯವಾಗಿದ್ರೆ ಅದು ಪ್ರಧಾನಮಂತ್ರಿ ಏನು ಮಾಡ್ಲಿಕ್ಕೆ ಆಗುತ್ತೆ? There is no problem God cannot solve. ಆದರೆ ದೇವರಲ್ಲಿ ಯಾವುದೇ ಸಮಸ್ಯೆಯನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾವುದೂ ಇಲ್ಲ. There are only two conditions. ಆದರೆ ಎರಡು ನಿಯಮಗಳಿದೆ. ಮೊದಲನೇದು, you must get rid of all sin that your conscience tells you about. ನಿಮ್ಮ ಮನಸಾಕ್ಷಿ ಹೇಳುವಂತ ಎಲ್ಲಾ ಪಾಪಗಳನ್ನ ತೀರಿಸಿಬಿಡಬೇಕು, ಮುಗಿಸಿಬಿಡಬೇಕು. You have not forgiven somebody, ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂದ್ರೆ, you haven't asked forgiveness, ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ, or some other wrong thing you did, you did not confess to God, ನೀವು ಯಾವುದೋ ಒಂದು ತಪ್ಪು ಕಾರ್ಯ ಮಾಡಿದಿರೋ ದೇವರಿಗೆ ಅದನ್ನ ಅರಿಕೆ ಮಾಡಿಲ್ಲ, settle all that. ಎಲ್ಲವನ್ನೂ ಸರಿ ಮಾಡ್ಕೊಳ್ಳಿ. It takes a little time. ಸಮಯ ತಗೊಂಡ್ರು ಪರವಾಗಿಲ್ಲ. Then pray. Then even a half a minute prayer will bring an answer. ನಂತರ ಪ್ರಾರ್ಥಿಸಿ. ಅರ್ಧ ನಿಮಿಷ ಮಾಡಿದ ಪ್ರಾರ್ಥನೆ ಕೂಡ ಅದಕ್ಕೆ ಉತ್ತರ ಇರುತ್ತೆ. Don't think that God hears prayer only if you pray for a long time. ನೀವು ಯೋಚನೆ ಮಾಡಬೇಡಿ ನಾನು ಉದ್ದನೆಯ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಕೇಳ್ತಾರೆ ಅಂತ. That's what the non-Christians think. ಅವಿಶ್ವಾಸಿಗಳು ಹಾಗೆ ತಿಳ್ಕೊಂತಾರೆ. See, it says in Matthew 6:7. ಮತ್ತಾಯ 6:7ರಲ್ಲಿ ಹೇಳುತ್ತೆ that the heathen think that they'll be heard because they spoke many words. ಸೊ ಅಜ್ಞಾನಿಗಳು ತಿಳ್ಕೊಂತಾರೆ ಬಹಳ ಮಾತುಗಳನ್ನಾಡಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾರೆ. Oh, I prayed for 1 hour. God definitely has to answer me. ನಾನು 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದೆ, ದೇವರು ನಿಜವಾಗಿ ಕೇಳಿಸ್ಕೊಂತಾರೆ ನನ್ನ ಪ್ರಾರ್ಥನೆ ಅನ್ಕೊಂತಾರೆ. It's not true. ಇಲ್ಲ, ಇದು ಸತ್ಯ ಅಲ್ಲ. Question is whether God hears you or not. ಮುಖ್ಯವಾದ ಪ್ರಶ್ನೆ ಏನಂದ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಿದಾರಾ ಇಲ್ವಾ? And if you keep your heart always free from sin,
ನಿಮ್ಮ ಹೃದಯನ ಯಾವಾಗಲೂ ಪಾಪದಿಂದ That means you ವಿಮುಕ್ತಿಯಾಗಿಟ್ಕೊಂಡ್ರೆ, confessed. As soon as you fall, you confess. ಅದರ ಅರ್ಥ ಏನಂದ್ರೆ ನೀವು ಯಾವುದೇ ಒಂದು ತಪ್ಪು ಪಾಪ ಮಾಡಿದ್ರೆ ಅದನ್ನ ಆಯ್ಕೆ ಮಾಡ್ಬಿಡೋದು. It's like as soon as you get a thorn in your foot, you pull it out. ನಿಮ್ಮ ಕಾಲಿನಲ್ಲಿ ಯಾವುದೇ ಮುಳ್ಳು ಚುಚ್ಕೊಂಡ್ರೆ ತಕ್ಷಣ ತೆಗೆದು ಬಿಡೋದು. Then you can always talk to God. ಆವಾಗ ಯಾವಾಗಲೂ ನಾವು ದೇವರಲ್ಲಿ ಮಾತಾಡೋದು, All the time. ಯಾವಾಗಲೂ. The second condition ಎರಡನೇ ನಿಯಮ ಏನಂದ್ರೆ is faith. ನಂಬಿಕೆ. We read in Mark 11 again. ಮಾರ್ಕ 11ರಲ್ಲಿ ನಾವು ಮತ್ತೆ ನೋಡ್ತೀವಿ, Verse 24. 24ನೇ ವಚನ. Whatever you pray for, believe that you'll get them. Then you get it. ಸೊ ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ನಿಮಗೆ So that's the second condition. ಅದು ಎರಡನೆಯ ನಿಯಮ. Like we said earlier, if you pray and you don't believe, then you don't get anything. ಮೊದಲನೇದಾಗಿ ನಾವು ಹೇಳಿದೆವು, ನೀವು ಪ್ರಾರ್ಥನೆ ಮಾಡಿ ನಂಬಿಲ್ಲ ಅಂದ್ರೆ ನಿಮಗೇನು ಸಿಕ್ಕೋದಿಲ್ಲ. And that's the second reason why most people's prayers are not heard. ಎರಡನೇ ಕಾರಣ ಯಾಕೆ ಅಂದ್ರೆ ಬಹಳಷ್ಟು ಈ ಕಾರಣದಿಂದ ಬಹಳಷ್ಟು ಜನರ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ. They pray to God, but they think that is something very difficult for God to do. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಅಂದ್ಕೊಂತಾರೆ ಅವ್ರು ದೇವರಿಗೆ ಇದು ಕಷ್ಟವಾದ ಕೆಲಸ ಅಂತ. What is unbelief? ಅಪನಂಬಿಕೆ ಅಂದ್ರೆ ಏನು? Unbelief is to believe that something you have asked for is very difficult for God to do. ಅವಿಶ್ವಾಸ ಅಂದ್ರೆ ಏನು ಅಂದ್ರೆ ನೀವು ಯಾವುದನ್ನು ದೇವರಲ್ಲಿ ಕೇಳ್ಕೊಂತೀರಾ ಮತ್ತೆ ಅಂದ್ಕೊಂತೀರಾ ದೇವರಿಗೆ ಇದು ಕಷ್ಟ ಮಾಡ್ಲಿಕ್ಕೆ